ಇದೇನು ಮೇಡಮ್ ಇಷ್ಟು ಜೋರ ಗಾಳಿ ಬೀಸ್ತದೆ? ಬಾ, ರೋಡೇ ಕಾಣಿಸ್ತಾ ಇಲ್ಲ. ಒಂದು 5 ನಿಮಿಷ ಗಾಳಿ ನಿಂತ ಮೇಲೆ ಹೋಗೋಣ. ಇದು ಯಾವ ಸ್ಥಳ? ನಾನಿಲ್ಲಿಗೆ ಹೇಗೆ ಬಂದೆ? ಈ ಸ್ಥಳವನ್ನು ಹಿಂದೆಂದೂ ನೋಡಿಲ್ಲ. ಇದ್ಯಾವುದು ಅಜ್ಞಾತ ಸ್ಥಳ. ಮೊದಲು ನಾನಿಲ್ಲಿಂದ ಆಚೆ ಬರಬೇಕು. ಅರೆ, ಯಾವ ಕಾಡಿದು? ಇಷ್ಟು ಸುಂದರವಾಗಿದೆಯಲ್ಲ. ನಾನು ಅಲ್ಲಿಗೆ ಹೋಗ್ಲೇಬೇಕು, ಅದನ್ನ ನೋಡ್ಲೇಬೇಕು. 1 ನಿಮಿಷ ಬಂದೇ ಇರು. ರೀ ಮೇಡಮ್, ಯಾವ ಕಾಡಿದು? ಇಷ್ಟೊಂದು ಸುಂದರವಾಗಿದೆಯಲ್ಲ. ನಮ್ಮ ನಾಗ ಬಂದ ನಂತರ ಇಷ್ಟೊಂದು ಅದ್ಭುತವಾಗಿರೋ ಕಾಡನ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. ಇಲ್ಲ, ನಾನಿದನ್ನ ನೋಡ್ಲೇಬೇಕು. ಮೇಡಮ್ ಎಲ್ಲಿಗೆ ಹೋಗ್ತಾ ಇದೀರಾ? ನೋಡು, ಈ ಕಾಡು ಎಷ್ಟು ಚೆನ್ನಾಗಿದೆ ಅಂತ. ನಾನೊಂದ್ಸಲ ನೋಡ್ಕೊಂಡ್ ಬರ್ತೀನಿ. ಮೇಡಮ್, ಜೋರ ಗಾಳಿ ಬೇರೆ ಬೀಸ್ತಾ ಇದೆ. ಗುರ್ತು ಪರಿಚಯ ಇಲ್ದಿರೋ ಜಾಗ ಇದು. ಬನ್ನಿ ಮೇಡಮ್, ಹೋಗೋದ್ ಬೇಡ, ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನಾನ್ ನೋಡ್ಲೇಬೇಕು. ನೀನ್ ಬರಲ್ಲ ಅಂದ್ರೆ ಅಲ್ಲೇ ಇರು, ನಾನ್ ಹೋಗ್ತೀನಿ. ಅಯ್ಯೋ, ಏನಪ್ಪ ಇದು? ಇವಳು ನನ್ನ ಮಾತೇ ಕೇಳ್ತಾ ಇಲ್ಲ. ಇರ್ಲಿ, ಹುಡುಗಿ ಆಸೆ ಪಟ್ಟಿದ್ದಾಳೆ ಅಂದಮೇಲೆ ಅವಳ ಆಸೆ ನೆರವೇರಿಸೋದು ಹುಡುಗನ ಕರ್ತವ್ಯ. ನಾನು ಹೋಗ್ತೀನಿ. ಮೇಡಮ್ ನಿಂತ್ಕೊಳ್ಳಿ, ನಾನು ಬಂದೆ. ಶಿವಾನಿ ಅವರೇ ನಿಂತ್ಕೊಳ್ಳಿ, ನಾನು ಬರ್ತೀನಿ ಇರ್ರಿ. ಓ, ಮತ್ತಾಗ್ಲೇ ಹೋಗ್ಬೇಡಿ ಅಂತ ಅಂದೆ. ಈಗ ನೋಡಿದ್ರೆ ನೀನೇ ಬರ್ತಿದ್ಯಾ. ಇನ್ನೇನ್ ಮಾಡೋದು, ಬರಲೇಬೇಕಲ್ಲ. ಅಯಸ್ಕ ಅಂತ ಇದ್ದ ಕಡೆಗೆ ಕಬಣ. ನಡೀರಿ, ನಾನು ಬರ್ತೀನಿ. ಯಾವುದೋ ಶಕ್ತಿ ನನ್ನನ್ನು ಭೂಗರ್ಭದಲ್ಲಿ ಬಂದಿ ಮಾಡಿತ್ತು. ಯಾವುದು ಆ ಶಕ್ತಿ? ನಾನು ಭೂಗರ್ಭವನ್ನು ಸೇರಿ ಅದೆಷ್ಟೋ ವರ್ಷಗಳು ಕಳೆದ ಹಾಗಿದೆ. ಒಂದು ಅರಿವಿಗೆ ಬರುತ್ತಿಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ಭೂಮಂಡಲದಲ್ಲಿ ಅದೇನಾಗಿದೆಯೋ, ನಾಗಮಣಿಯ ಸ್ಥಿತಿ ಅದೇನಾಗಿದೆಯೋ ಒಂದು ತಿಳಿಯುತ್ತಿಲ್ಲ. ಎಲ್ಲವನ್ನು ನಾನು ತಿಳಿದುಕೊಳ್ಳಬೇಕು. ನನ್ನನ್ನು ಬಂಧಿಸಿದವರ ಮೇಲೆ ಸೇಡಿ ತೀರಿಸಿಕೊಂಡು ಅವರನ್ನು ನಾಶ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನನ್ನೇ ನಂಬಿರುವ ದಿಗ್ವಿಜಯನಿಗೆ ನಾನು ಮರಳಿ ಬಂದಿರುವ ವಿಚಾರವನ್ನು ತಿಳಿಸಬೇಕು. ನಾನು ಕಾಣೆಯಾಗಿದ್ದನ್ನು ಕೇಳಿ ಅವನು ಅದೆಷ್ಟು ಪರಿತಪಿಸುತ್ತಿರುತ್ತಾನೋ. ದಿಗ್ವಿಜಯ, ನಾನು ತ್ರಯಂಬಕ. ನಾನು ನಿನ್ನೊಡನೆ ಮಾತನಾಡಬೇಕು. ನಿನಗೆ ತಿಳಿದ ಅದೆಷ್ಟೋ ಸತ್ಯಗಳನ್ನು ನಿನಗೆ ತಿಳಿಸಬೇಕು. ನಾನೇ ಖುದ್ದು ನಿನ್ನ ಮನೆಗೆ ಭೇಟಿ ಕೊಡುತ್ತೇನೆ. ಅಲ್ಲಿಯವರೆಗೆ ನೀನು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಯಾರು ಮನೆಯಿಂದ ಹೊರಗೆ ಹೋಗಬಾರದು, ಹಾಗೆ ಮನೆಯೊಳಗೆ ಯಾರನ್ನು ಸೇರಿಸಬಾರದು. ಎಲೈ ಪಕ್ಷಿಯೇ, ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ದಿಗ್ವಿಜಯನಿಗೆ ತಲುಪಿಸು. ಆಹಾ, ಇಂಥ ಜಾಗ ಕರ್ಕೊಂಡ್ಬಂದಿದ್ದೀರಾ, ಅದ್ಭುತವಾಗಿದೆ. ಈ ಕಾಡನ್ನ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸದೆ. ಏಕೆ, ನಿನ್ ಪೂರ್ವಜರು ಯಾರಾದ್ರೂ ನೆನಪಾದ್ರ? ಜೋರ ಕೂಗು, ನಿನ್ ಸಂಬಂಧಿಕರು ಯಾರಾದ್ರೂ ಬಂದ್ರು ಬರ್ಬೋದು. ರೀ, ತಮಾಷೆ ಮಾಡಬೇಡಿ.
ಮೇಡಮ್ ಏನು ಮಾಡ್ತಾ ಇದ್ದೀರಾ? ಏಯ್ ಏನ್ರಿ ಮಾಡ್ತಾ ಇದ್ದೀರಾ? ಅದನ್ನ ಯಾಕ್ರಿ ಕಿತ್ಕೊಂಡು ತಿಂತಾ ಇದ್ದೀರಾ? ಮೇಡಮ್ ಈ ಕಾಡಲ್ಲಿ ಬೆಳೆಯೋದೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಹಣ್ಣು ನೋಡಿ, ನೋಡೋದಕ್ಕೆ ವಿಚಿತ್ರವಾಗಿದೆ. ಬೇಡ ಮೇಡಮ್. ತ್ರಿಶೂಲ್, ಈ ಕಾಡಲ್ಲಿ ಇದೇ ತರ ತುಂಬಾನೇ ವೈಶಿಷ್ಟ್ಯತೆಗಳಿರ್ತವೆ, ಅದನ್ನೆಲ್ಲ ನಾವು ಸವಿಬೇಕು. ರೀ ಶಿವಾನಿ ಅವರೇ, ಈ ಕಾಡಲ್ಲಿ ಬೆಳೆಯೋ ಹಣ್ಣುಗಳೆಲ್ಲನೂ ಕಾಡು ಪ್ರಾಣಿಗಳಿಗೆ ಸರಿ, ನಮ್ಮಂತ ಮನುಷ್ಯರಿಗೆ ಆಗಿ ಬರೋದಿಲ್ಲ. ಪ್ಲೀಸ್ ಬೇಡ, ತಿನ್ಬೇಡಿ. ನಿನಗೆ ಧೈರ್ಯ ಇಲ್ಲ ಅಂತ ಒಪ್ಕೊ. ಸುಮ್ಮನೆ ಕಾಡು ಪ್ರಾಣಿಗಳು ಅದು ಇದು ಅಂತ ಕಾರಣ ಕೊಡ್ಬೇಡ. ಏನಂದ್ರಿ? ನನ್ನ ಧೈರ್ಯದ ಬಗ್ಗೆನೇ ಪ್ರಶ್ನೆ ಮಾಡ್ತೀರಾ ನೀವು? ಹಾಂ, ಮತ್ತೆ ತಗೋ ತಿನ್ನು. ಸರಿ ಕೊಡಿ. ಹೇಗಿದೆ? ಚೆನ್ನಾಗಿದೆ ತಾನೆ? ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಏನಾಯ್ತು? ತ್ರಿಶೂಲ್ ಎದ್ದೇಳು, ಏನಾಯ್ತು ತ್ರಿಶೂಲ್? ತ್ರಿಶೂಲ್ ಎದ್ದೇಳು. ಅಯ್ಯೋ ಏನ್ ಮಾಡೋದೀಗ? ತ್ರಿಶೂಲ್, ತ್ರಿಶೂಲ್ ಎದ್ದೇಳು ತ್ರಿಶೂಲ್. ಅಯ್ಯೋ ದೇವ್ರೆ, ಹೇಳಿ ಮೇಡಮ್, ನನಗೇನೋ ಆಗೋಯ್ತು ಅನ್ಕೊಂಡ್ರಾ? ನನಗೇನು ಆಗಿಲ್ಲ. ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಯಾಕೆ, ನಿಮಗೆ ಧೈರ್ಯ ಇಲ್ವಾ? ಅಥವಾ ನನಗೇನೋ ಆಗೋಯ್ತು ಅಂತ ಗಾಬರಿನಾ? ಯಾಕೋ ಫ್ರೆಂಡ್ಶಿಪ್ ಪಾಠ ಮಾಡಕ್ಕೆ ಬಂದು ಲವ್ ಎಕ್ಸಾಮ್ ಮಾಡ್ತಾರೋ ಆಗಿದೆ. ಏ ಹಾಗೇನೂ ಇಲ್ಲ, ನಾನು ಕೊಟ್ಟಿರೋ ಹಣ್ಣಿಂದ ಹೀಗಾಗೋಯ್ತಲ್ಲ ಅಂತ ಗಾಬರಿ ಆಯ್ತು ಅಷ್ಟೆ. ಯಾವಾಗಲೂ ಮೈ ಎಣ್ಣೆ ಹಚ್ಕೊಂಡಿರ್ತೀರಲ್ವಾ? ಪ್ರೀತಿ ವಿಷಯ ಬಂದಿದ ತಕ್ಷಣ ಹಂಗೆ ಜಾರ್ಕೊಂಡ್ಬಿಡ್ತೀರಾ. ಮತ್ತೆ ಶುರು ಮಾಡಿದ್ಯಾ? ಕೊನೆಯಾಗಿರ್ತಾನೆ ಶುರು ಮಾಡೋಕ್ಕೆ. ಹಾ ಏನಂದೆ? ಏನಿಲ್ಲ ಏನಿಲ್ಲ, ಹಣ್ಣು ಚೆನ್ನಾಗಿದೆ ಅಂತ ಹೇಳಿದೆ. ತಿನ್ನಿ. ಇಷ್ಟು ದಿನ ನನ್ನನ್ನು ಬಂಧನದಲ್ಲಿಟ್ಟ ನಿಗೂಢ ಶಕ್ತಿಯ ಬಗ್ಗೆ ತಿಳಿದು ಅದನ್ನು ನಾಶ ಮಾಡಲು ನನಗೆ ನನ್ನ ಮಂತ್ರದಂಡದ ಅವಶ್ಯಕತೆ ಇದೆ. ಅದನ್ನು ನಾನು ಮೊದಲು ಪಡೆದುಕೊಳ್ಳಬೇಕು. ಓಂ ಹಾಂ ಹ್ರೀಂ ಹೂಂ ಕ್ಲೂಂ ಫಟ್ ಫಟ್ ಸ್ವಾಹಾ. ಓಂ ಹಾಂ ಹ್ರೀಂ ಹೂಂ ಕ್ಲೂಂ ಫಟ್ ಫಟ್ ಸ್ವಾಹಾ. ಇದೇನಿದು? ಈ ಮಂತ್ರದಂಡದಿಂದ ಯಾವುದೋ ವಿಚಿತ್ರವಾದ ಶಕ್ತಿ ಹೊರಹೊಮ್ಮುತ್ತಿದೆಯಲ್ಲ. ಯಾವ ಶಕ್ತಿಯದು? ಇದರ ಮೇಲೆ ಯಾವುದೋ ಪ್ರಬಲವಾದ ಮಂತ್ರ ಶಕ್ತಿ ಪ್ರಯೋಗವಾಗುತ್ತಿದೆ. ಅದೇನೆಂದು ನಾನು ತಿಳಿಯಲೇಬೇಕು. ನನ್ನ 40 ವರ್ಷಗಳ ತಪಸ್ಸಿನ ಫಲ ಈ ಮಂತ್ರದಂಡ. ಇದು ಎಲ್ಲೇ ಇರಲಿ, ಯಾರ ಬಳಿಯೇ ಇರಲಿ, ನಾನು ಕರೆದಾಗ ನನ್ನ ಕೈಗೆ ಬಂದೇ ಬರುತ್ತದೆ ಎಂಬ ನಂಬಿಕೆ ಇತ್ತು. ಅದು ಈಗ ನಿಜವಾಗಿದೆ. ಮಹಾಕಾಳಿ, ನಿನ್ನ ಭಕ್ತರ ಮೇಲೆ ಅದೆಷ್ಟು ಕರುಣೆ ನಿನಗೆ. ನಮೋ ನಮಃ. ಮಹಾಮಾಯಿ, ಇದೇನಿದು ವಿಚಿತ್ರ? ನಮ್ಮ ಬಳಿ ಇದ್ದ ಮಂತ್ರದಂಡ ಎಲ್ಲಿ ಮಾಯವಾಯಿತು?
ಯಾವುದೋ ನಿಗೂಢವಾದ ಶಕ್ತಿ ಮಂತ್ರದಂಡವನ್ನು ವಶ ಮಾಡಿಕೊಂಡಿದೆ. ನಿಗೂಢ ಶಕ್ತಿಯೇ? ನಿಮ್ಮ ಶಕ್ತಿಯನ್ನು ಮೀರಿದ ಇನ್ನೊಂದು ಶಕ್ತಿ ಯಾವುದಿದೆ? ಅದೇ ತಿಳಿಯುತ್ತಿಲ್ಲ. ಈ ಭೂಮಂಡಲದಲ್ಲಿ ನನ್ನ ಶಕ್ತಿಯನ್ನು ಮೀರಿಸುವ ಶಕ್ತಿ ಯಾವುದೂ ಇಲ್ಲ. ಒಂದು ವೇಳೆ ಅದಿದ್ದರೆ ಆ ತ್ರಯಂಬಕನಿಗೆ ಮಾತ್ರ ಆ ಶಕ್ತಿ ಇದೆ. ಆದರೆ ನಾನು ಅವನನ್ನು ಬಂಧಿಸಿದ್ದೇನೆ. ಹಾಗಾದರೆ ಯಾವುದಾದರೂ ಹೊಸ ಶಕ್ತಿ ಉದ್ಭವವಾಗಿರಬಹುದೇ? ಅದು ಅಸಾಧ್ಯ. ಬೇರೆಯವರಿಗೆ ಅಸಾಧ್ಯವಿರಬಹುದು, ಆದರೆ ತ್ರಯಂಬಕನಿಗೆ? ಗರುಡ, ನನ್ನ ಶಕ್ತಿ ಮೇಲೆ ಅನುಮಾನವೇ? ನಿಮ್ಮ ಮೇಲೆ ಅನುಮಾನ ಇಲ್ಲ ಮಹಾಮಾಯಿ, ಆ ತ್ರಯಂಬಕನ ಮೇಲೆ ಅನುಮಾನ. ಯಾವ ಹೊಸ ಶಕ್ತಿ ಉದ್ಭವ ಆಗಿಲ್ಲ ಅಂದ ಮೇಲೆ ಆ ತ್ರಯಂಬಕನು ಮರಳಿ ಬಂದಿರಬಹುದೇ? ಇರಲಿ, ನಿನ್ನ ಅನುಮಾನದ ಪರೀಕ್ಷೆಯೂ ಆಗಲಿ. ನಿಜ, ನಿನ್ನ ಮಾತು ನಿಜ ಗರುಡ. ತ್ರಯಂಬಕ ನಾನು ಬಂಧಿಸಿಟ್ಟಿದ್ದ ಜಾಗದಲ್ಲಿ ಇಲ್ಲ. ಅವನು ಹೊರ ಬಂದಿದ್ದಾನೆ. ಇದೇಗೆ ಸಾಧ್ಯ ಮಹಾಮಾಯಿ? ಯಾವುದೋ ಹೊರಗಿನ ಶಕ್ತಿಯ ಚಲನೆ ಅವನ ಮೇಲಾಗಿದೆ. ಅದರ ಸಹಾಯದಿಂದ ಅವನು ಹೊರ ಬಂದಿದ್ದಾನೆ. ಮಹಾಮಾಯಿ, ಮುಂದೇನು ಮಾಡಬಹುದು? ನಾನೀಗ ಕಾರ್ಯಸನ್ನದ್ಧಳಾಗಬೇಕು. ಆ ತ್ರಯಂಬಕ ಮುಂದೆ ಏನು ಮಾಡುವನೋ ಎನ್ನುವುದನ್ನು ಗಮನಿಸಿ ನನ್ನ ಹೆಜ್ಜೆ ಮುಂದಿಡಬೇಕು. ಗರುಡ, ಎಲ್ಲದಕ್ಕೂ ಸಿದ್ಧನಾಗು. ಗುಹೆ ಒಳಗೆ ಯಾರು ಪ್ರವೇಶಿಸದಂತೆ ನೋಡಿಕೋ. ಸರಿ ಮಹಾಮಾಯಿ. ತ್ರಯಂಬಕ, ನನ್ನ ಶಕ್ತಿಯನ್ನ ಮೀರಿ ಹೊರಬರುವ ಪ್ರಯತ್ನ ಮಾಡಿರುವೆಯಾ? ನಾಗಮಣಿ ಸುರಕ್ಷಿತವಾಗಿದೆ. ನಾಗಮಣಿಗೆ ಯಾವ ತೊಂದರೆಯೂ ಆಗಿಲ್ಲ. ನನ್ನನ್ನು ಬಂಧಿಸಿದವರು ನಾಗಮಣಿಗಾಗಿ ನನ್ನನ್ನು ಬಂಧಿಸಿದ್ದಾರೆ ಎಂದು ತಿಳಿದಿದ್ದೆ. ಅದು ಸುಳ್ಳು. ಹಾಗಾದರೆ ನನ್ನನ್ನು ಬಂಧಿಸಿದವರು ಯಾರು? ಅವರ ಉದ್ದೇಶ ಏನು? ನನ್ನ ಪ್ರತಿರೂಪ ದಿಗ್ವಿಜಯ ಅಲ್ಲಿಗೆ ಯಾಕೆ ಹೋಗಿದ್ದಾನೆ? ನನ್ನ ರೂಪದಲ್ಲಿರುವವರು ಯಾರು? ಯಾರಿ ಹೆಂಗಸು ನನ್ನ ರೂಪದಲ್ಲಿ ಯಾಕೆ ಇದ್ದಾಳೆ? ಇವಳ ಉದ್ದೇಶ ಏನು? ಇವಳ ಹಿನ್ನೆಲೆ ಏನು? ಈ ಹೆಂಗಸು ನಂದೀಶನ ಶಾಯಿನ. ಇವಳು ದಿಗ್ವಿಜಯ ನಂದೀಶನ ಮಕ್ಕಳನ್ನೇ ಬದಲಾಯಿಸಿದ್ದಾಳೆ. ಇದು ಇಷ್ಟು ವರ್ಷ ನನ್ನ ಅರಿವಿಗೆ ಬರಲಿಲ್ಲವಲ್ಲ. ನನ್ನ ಅರಿವಿಗೆ ಬಾರದೆ ಇನ್ನು ಏನೇನು ಆಗಿದೆಯೋ ಎಲ್ಲವನ್ನು ತಿಳಿದುಕೊಳ್ಳಬೇಕು. ನಾಗಿನಿ ನನ್ನ ಅಷ್ಟ ದಿಗ್ಬಂಧನದಿಂದ ಹೊರ ಬಂದಿದ್ದಾಳೆ. ಎಂತಹ ಅನಾಹುತ ನಡೆದು ಹೋಯಿತು. ಅವಳ ಜೀವನದಲ್ಲಿ ಇನ್ನೇನು ನಡೆದಿದೆಯೋ?
ನಾಗಿನಿ ಅವಳ ಸ್ನೇಹಿತೆಯನ್ನು ಕಳೆದುಕೊಂಡಿದ್ದಾಳೆ. ಈಗ ಅವಳ ದ್ವೇಷ ದುಪ್ಪಟ್ಟಾಗಿದೆ. ನಾನು ಇಲ್ಲದೆ ಇಷ್ಟೆಲ್ಲ ಆಗಿದೆ. ಛೇ! ನೋ ಇಟ್ಸ್ ನಾಟ್ ಪಾಸಿಬಲ್. ಇನ್ನೊಂದು 2 ದಿವಸ ನಾನು ಪರ್ಸ್ನಲ್ ಕೇಸ್ನಲ್ಲಿ ಬ್ಯುಸಿ ಇದ್ದೀನಿ. ನಿಮ್ಮ ಕೆಲಸ ಆಗಲ್ಲ. 2 ದಿವಸ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ಓಕೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಥ್ಯಾಂಕ್ ಯು. ನಂದೀಶಾ ಇಲ್ಲೋದ ಅವನು. ನಂದೀಶಾ, ಹುಷ. ದಿಗ್ವಿಜಯ, ನಾನು ತ್ರಯಂಬಕ. ನಾನು ನಿನ್ನೊಂದಿಗೆ ಮಾತನಾಡಬೇಕು. ಇಷ್ಟು ದಿವಸ ನಿನಗೆ ತಿಳಿಯದ ಅದೆಷ್ಟೋ ಸತ್ಯಗಳನ್ನು ತಿಳಿಸಬೇಕು. ಖುದ್ದಾಗಿ ನಾನೇ ನಿನ್ನ ಮನೆಗೆ ಬರುತ್ತಿದ್ದೇನೆ. ಅಲ್ಲಿಯವರೆಗೂ ನೀನು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಕೂಡದು. ನಾನು ಬರುವವರೆಗೆ ಮನೆಯಿಂದ ಯಾರು ಹೊರಗೆ ಹೋಗಕೂಡದು, ಮನೆಯ ಒಳಗೆ ಯಾರನ್ನೂ ಸೇರಿಸಕೂಡದು. ಗುರುಗಳು ಯಾಕೆ ಈ ಥರ ಕಾಗದ ಬರೆದಿದ್ದಾರೆ? ನನ್ನ ಹತ್ರ ಏನು ಸತ್ಯ ಹೇಳಬೇಕು? ಯಜಮಾನ್ರ ಕೂಗುದ್ರ? ಯಜಮಾನ್ರ ಯಜಮಾನ್ರ ಏನಾಯ್ತು? ಯಾಕೆ ಸಪ್ಗಿದ್ದೀರಾ? ಏನಿದು ಲೆಟ್ರು? ಯಜಮಾನ್ರ ಗುರುಗಳು ಕಳಿಸಿದ್ದಾರೆ. ಅದೇನೋ ಸತ್ಯ ಹೇಳಬೇಕಂತೆ ಮನೆಗೆ ಬರ್ತಾ ಇದ್ದಾರೆ. ಇಷ್ಟು ದಿನ ನಿನಗೆ ತಿಳಿದಿರೋ ಅದೆಷ್ಟೋ ಸತ್ಯಗಳನ್ನ ತಿಳಿಸ್ಬೇಕು ಅಂತ ಹೊಡೆದಿದ್ದಾರೆ. ಅಂಥದ್ದೇನಾಯ್ತು ಯಜಮಾನ್ರೆ? ಗೊತ್ತಿಲ್ಲ ನಂದೀಶ. ಅಲ್ಲ ಯಜಮಾನ್ರೆ, ಗುರುಗಳು ಯಾವ ವಿಷಯನೂ ನಿಮ್ಮ ಹತ್ರ ಮುಚ್ಚಿಟ್ಟವ್ರೆ ಅಲ್ಲ, ಎಲ್ಲ ವಿಷಯನೂ ಹೇಳ್ಬಿಡೋರು. ಮುಂದೆ ಆಗೋ ಭವಿಷ್ಯದ ಬಗ್ಗೆನೇ ನಿಮ್ಗೆಲ್ಲ ತಿಳಿಸ್ಬಿಡೋರು. ಅಂಥದ್ರಲ್ಲಿ ಸತ್ಯ ಹೇಳೋದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಇದರಿಂದ ಒಂದು ವಿಷಯ ಅಂತೂ ಗೊತ್ತಾಯ್ತು ನಂದೀಶ. ಯಾವುದೋ ಮುಖ್ಯವಾದ ವಿಚಾರನೇ ಇರಬೇಕು. ಹಾಗೆಲ್ಲ ಅವರು ಮನೆಗೆಲ್ಲ ಬರೋರಲ್ಲ. ಖುದ್ದಾಗಿ ನಾನೇ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂದಮೇಲೆ ಯಾವುದೋ ಗಂಭೀರವಾದ ವಿಚಾರನೇ ಇರಬೇಕು. ಅಲ್ಲ ಯಜಮಾನ್ರೆ, ಈ ವಿಷಯ ಮೊದಲೇ ಹೇಳ್ಬೋದಾಯ್ತಲ್ಲ, ಈಗ ಹೇಳ್ತಾ ಇದ್ದಾರೆ. ಮೊದಲೇ ಹೇಳೋದಕ್ಕೆ ಏನು ತೊಡಕಿತ್ತೋ ಏನೋ, ಅದಕ್ಕೆ ಹೇಳಿರಲ್ಲ. ನಾವೇ ನಿರ್ಧಾರ ತಗೊಳ್ಳೋದು ತಪ್ಪಾಗುತ್ತೆ. ಬರ್ತಾರಲ್ಲ, ಕಾದ್ ನೋಡೋಣ. ಈ ತ್ರಿವಿಕ್ರಮಂಗೆ ಫೋನ್ ಮಾಡಿದ್ಯಾ? ಏನಾದ್ರು ಮಾತಾಡಿದ್ಯಾ? ಇಲ್ಲ ಯಜಮಾನ್ರೆ. ಸರಿಯಾದ ಸಮಯಕ್ಕೆ ಇವನು ಬೇರೆ ಮನೇಲಿಲ್ಲ. ಇವೇನು ಟೆನ್ಷನ್ ಆಗ್ಬಿಡಿ ಯಜಮಾನ್ರೆ, ಚಿಕ್ಕ ಯಜಮಾನ್ರು ಸರಿಯಾದ ಟೈಮಿಗೆ ಬರ್ತಾರೆ ಬಿಡಿ. ಗುರುಗಳು ಬರೋ ಹೊತ್ತಾಗೋಯ್ತು. ಸರಿ, ಮನೆಯವ್ರನ್ನೆಲ್ಲ ಸೇರಿಸ್ಬೇಕು. ದಮಯಂತಿ, ಗೋವಿಂದ, ರೀನಾ, ಒಂದು ನಿಮಿಷ ಬನ್ನಿ.